ಹಲೋ, ನಾನ್ರಿ ಕ್ರಿಮಿನಲ್ ಲಾಯರ್ ಮೆಣಸಿನಕಾಯಿ ಮಾತಾಡೋದ್ರಿ. ಹೇಳು. ಅವ ಇನ್ನೂ ಬದುಕ್ಯಾನ್ರಿ ಸಾಹೇಬ್ರ. ಏನು ಚುಚ್ಚಿದ್ರು ಏನೂ ಆಗ್ಲಿಲ್ವಾ? ತಲೆಯಾಗಿನ ಯುಕ್ತಿ ಮೈಯಾಗಿನ ಶಕ್ತಿ ಎಲ್ಲಾ ಒಟ್ಟುಗೂಡಿಸಿ ನಿಮ್ಮನ್ನ ಮಟ್ಟ ಹಾಕ್ತೀನಂತ ತೊಡಿ ತಟ್ಟೆ ನಿಂತಾನ್ರಿ. ಯಾರ ಹೆಸರು ಕೇಳಿದ್ರೆ ಕಾನೂನೇ ಗಡ 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 ಅಂತ ನಡುಗುತ್ತೋ ಅಂತವನೆದುರಿಗೆ ತೊಡೆ ತಟ್ಟವನವನು. ಏಯ್, ಅವನ್ ತೊಡೆನೆ ಕತ್ತರಿಸಿ ಅವನ ಕೈ ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಧನರಾಜ ಅಲ್ಲ. ಎಲ್ಲಿದ್ದಾನ ಅವನು? ಅಲ್ಲ, ಯಾಕೆ ಸರ್ಪ್ರೈಸ್ ಆಗಿ ನನ್ನನ್ನು ಕರ್ಕೊಂಡು ಬಂದಿದ್ಯಾ? ಅದಾ, ನಿಮ್ಮ ಅಪ್ಪ ಮೆಣಸಿನ್ಕಾಯಿ ಕೊಡೋ ಟಾರ್ಚರ್ಗೆ ನಿನ್ನ ಬರ್ಡೇಗೇನು ಕೊಡ್ಸಕ್ಕಾಗಿಲ್ವಲ್ಲ, ಅದಕ್ಕೇನಾದ್ರೂ ಕೊಡ್ಸೋಣ ಅಂತ. ಹೌದಾ? ಏನ್ ಗಿಫ್ಟ್ ಆದ್ರೂ ಕೊಡಿಸ್ತ್ಯಾ? ನಿನ್ನಿಷ್ಟ, ಏನ್ ಬೇಕಾದ್ರೂ ತಗೋ. ನನಗೆ ಈ ಮಾಲ್ ಬೇಕು, ಕೊಡಿಸ್ತ್ಯಾ? ಹಲೋ, ನಾವು ನಿಮ್ಮಷ್ಟು ಸಾವುಕಾರಲ್ಲ, ನಮ್ ರೇಂಜ್ ಕೇಳಿ. ಮಧು, ನೀನ್ ಒಳಗಡೆ ಹೋಗಿ ನಿಂಗೆ ಏನ್ ಬೇಕೋ ಅದು ಸೆಲೆಕ್ಟ್ ಮಾಡು. ನಾನು ಈಗ ಬಂದೆ. ಬಿಲ್ ಕೊಡ್ಬೇಕು ಅಂತ ಎಸ್ಕೇಪ್ ಆಗ್ತಾ ಇದ್ಯಾ? ಹಾಗೇನಿಲ್ಲ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಏನ್ ಅರ್ಜೆಂಟ್ ಕೆಲಸ? ಆಯ್ತಾ, ಹೋಗು, ಬೇಗ ಬಂದ್ಬಿಡು. ಓಕೆ, ಸಮಾಧಾನ ಸಮಾಧಾನ. ನಿಮ್ಗೆಲ್ಲ ಮಾಲಲ್ಲೇ ಕೊಡ್ತಿದ್ದೆ, ಪಾಪ ಜನಕ್ಕೆ ತೊಂದರೆ ಆಗ್ಬಾರ್ದು ಅಂತ ಇಲ್ಲಿ ಕರ್ಕೊಂಬಂದೆ. ಈಗೇನು ಎಲ್ಲ ಒಬ್ರೊಬ್ರಾಗಿ ಬರ್ತೀರಾ ಇಲ್ಲ ಒಟ್ಟಿಗೆ ಬರ್ತೀರಾ? ಎಲ್ಲೋಗಿದೆ ಎಷ್ಟೊತ್ತು? ನಾನ್ ಶಾಪಿಂಗ್ ಮುಗಿಸಿ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಅದು ಬೇಗ ಬರೋಣ ಅಂತಾನೆ ಇದ್ದೆ, ಆದ್ರೆ ಬರೋ ದಾರಿಯಲ್ಲಿ ಕೊಬ್ಬಿದ ಕೋಣಗಳು ಸಿಕ್ಕಿದ್ವು. ಕೊಬ್ಬಿಳ್ಸ್ ಬರೋದಕ್ಕೆ ಇಷ್ಟೊತ್ತಾಯ್ತು. ನಡಿ, ನೀನು ಇವಾಗ ಶಾಪಿಂಗ್ ಮಾಡಿ ನಡಿ. ಇಲ್ಲ ಬೇಡ 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 ಮಧು, ನಿನ್ ಬರ್ಡೇ ನೀನ್ ತಗೊಂಡಿಲ್ಲ, ಅಷ್ಟ್ ಸಾಕು. ಬಾ, ಏನೇನ್ ತಗೊಂಡೆ? ನಿನ್ಗೆ ಹೇಳಲ್ಲ, ಹೋಗು. ಅಲ್ಲಲೇ ಅಪ್ಪ, ನನ್ನ ಮಗಳಂದ್ರೆ ನಿಮ್ಮ ಸ್ವಾತಂತ್ರ್ಯ ಮಗಳಂತ ತಿಳ್ಕೊಂಡೇನು? ಆಕಿ ಕೈ ಹಿಡ್ಕೊಂಡು ಮಾಲು ಪಾರ್ಕು ಊರೂರು ಸುತ್ತಾಡಕತ್ತಿಯಲ್ಲ, ನಗಬಾಡು. ನೀ ನಕ್ರ ನನ್ನ ಹೊಟ್ಟೆ ಖಾರ ಖಾರ ಕಳ್ಸ್ದಂಗ ಆಗತ್ತಿ. ರೀ ಮೆಣಸಿನ್ಕಾಯಿ ಅವ್ರೆ,
ಅವ್ರಿಬ್ರು ಹಾಯಾಗಿ ಓಡಾಡಿದ್ರೆ ನಿಮ್ಗೆ ಯಾಕ್ರಿ ಹೋಟೆಲ್ ಕಾರ ಕಲ್ಸಿದಂಗಾಗತ್ತೆ? ಹೌದಲ್ಲೇ ಹುಟ್ಟಿನ 3 ವಾರ ಆಗಿಲ್ಲ, ಚಂದ ಕಣ್ಣು ಬಿಟ್ಟು ನೋಡಾಕ್ ಬರುದಿಲ್ಲ, ನನಗ ಪಾಠ ಹೇಳ್ಕೊಡ್ತಿಯಲ್ಲ. ನೋಡ, ನನ್ನ ಮಗಳ ವಿಷಯಕ್ಕೆ ಬಂದ್ರೆ ಸರಿ ಇರಂಗಿಲ್ಲ. ನನ್ನ ಮಗಳ ಕೈ ಹಿಡಿದು ಹಾದಿ ಬೀದಿಯಾಗೆಲ್ಲ ರೋಮ್ಯಾನ್ಸ್ ಮಾಡಿ ಮಕ್ಕಳಿರಲ್ಲವ್ವ ಮನೆ ತುಂಬಾ ಅಂತ ಒಂದು 3-4 ಮೊಮ್ಮಕ್ಕಳು ನನ್ನ ಕೈಯಾಗ ಕೊಡ್ರಿ, ಆಡಿಸ್ಕೋ ಅಂತ ಕುಂದಿರ್ತೀನಿ. ಹಾಲು ಮಾರಿ ಬರ್ತೀನಿ, ನಿನಗ ಹವಳದ ಅಂಗಿ ತರ್ತೀನಿ. ಹಾಲು ಮಾರಿ ಬರ್ತೀನಿ, ನಿನಗ ಹವಳದ ಅಂಗಿ ತರ್ತೀನಿ. ಡಿಸ್ಸಂಗ 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 ಅಂತ ವಾದ ಮಾಡೋದು ಬಿಟ್ಟು ಕೋರ್ಟ್ನಾಗ ಪಡಸಾಲ್ಯಾಗ ಮೊಮ್ಮಕ್ಕಳನ್ನ ಆಡ್ಸ್ಕೊತ ಕುಂದಿರ್ತೀನಿ. ಸರಿ ಆಯ್ತು ಬಿಡು, ಇನ್ಮೇಲೆ ನನ್ ಮಧು ಸವಾಸಕ್ಕೆ ಹೋಗಲ್ಲ ಬಿಡು ಮಾವ. ಸುದ್ದಿ ಮಾಮ ಮತ್ತ ಲೇ 14 ವರ್ಷ ವನವಾಸ ಅನುಭವಿಸಿ ಅಯೋಧ್ಯ ಸನಿಗೆ ಬಂದ ಕೂಡಲೇ ಕಾಲನ್ನು ಕೈಯಾಗಿ ಹಿಡ್ಕೊಂಡು ಓಡಿ ಬಂದಿದ್ರಂತ.